ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದೊಳಗೆ ನಾನು ನಮ್ಮ ಟ್ರಿಪ್ ವ್ಲಾಗನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಟ್ರಿಪ್ಪನ್ನ ಕಂಪ್ಲೀಟಾಗಿ ಎಂಜಾಯ್ ಮಾಡೋಣ ಅಂತ ಸೊ ನಾನು ಆ ಥರ ಏನು ವ್ಲಾಗಾಗಿ ಶೂಟ್ ಮಾಡ್ಕೊಂಡಿಲ್ಲ. ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನು ತೊಗೊಂಡಿದ್ದೀನಿ. ಹಾಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಏನೆಲ್ಲ ಇರುತ್ತೆ, ಸೊ ಯಾವ್ಯಾವೆಲ್ಲ ಪ್ಲೇಸಿಗೆ ನೀವು ಕೂರ್ಗಲ್ಲಿ ಹೋಗ್ಬೋದು ಅನ್ನೋದನ್ನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಕೂರ್ಗು ಈಸ್ ಒನ್ ಆಫ್ ಮೈ ಡ್ರೀಮ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ನಾನೆಲ್ಲ ಇಮೇಜಸ್ಸು, ಫೋಟೋಸು, ವೀಡಿಯೋಸ್ ಎಲ್ಲ ನೋಡಿದ್ದೆ. ನಾನು ಚೈಲ್ಡ್ಹುಡಲ್ಲೇ ನೋಡಿದ್ದೆ, 8-9 ಸ್ಟ್ಯಾಂಡರ್ಡಲ್ಲೇ. ಸೊ ಆವಾಗ ನನಗೆ ಕೂರ್ಗ್ ಹೋಗಬೇಕು, ಸಖತ್ತಾಗಿದೆ ಅಲ್ಲೆಲ್ಲ ಗ್ರೀನರಿ ಅಂತ ನನಗೆ ತುಂಬಾ ಆಸೆ ಇತ್ತು. ಸೊ ಕೂರ್ಗ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಸೊ ಫಸ್ಟ್ ನಾವು ಹೋಗಿದ್ದು ಕುಶಾಲನಗರ. ಇದು ನೀವು ಇಮೇಜ್ ನೋಡ್ತಾ ಇದ್ದೀರಲ್ಲ, ಸೊ ಇವೆಲ್ಲ ಕುಶಾಲನಗರ ಪಿಕ್ಕು. ಅಲ್ಲಿ ಟೆಂಪಲ್ ಸಖತ್ತಾಗಿತ್ತು ಕುಶಾಲನಗರದಲ್ಲಿ. ಹಾಗೆ ಕೆಲವೊಂದಿಷ್ಟು ಫೋಟೋಸನ್ನು ತೊಗೊಂಡಿವಿ. ಹಾಗೆ ನಾವು 4 ಮೆಂಬರ್ಸ್ ಹೋಗಿದ್ವಿ, ಕಾರಲ್ಲಿ ಹೋಗಿದ್ವಿ. ನಮ್ಮ ಸಿಸ್ಟರ್, ಅವ್ರ ಫ್ಯಾಮ್ಲಿ, ಹಾಗೆ ನಮ್ಮ ಫ್ಯಾಮ್ಲಿ ಕೂಡ. ಅಲ್ಲಿ ಪೇಂಟಿಂಗ್ ಕೂಡ ಸಖತ್ತಾಗಿತ್ತು. ಕುಶಾಲನಗರ ತುಂಬಾ ಸ್ಪೇಸು ತುಂಬಾ ದೊಡ್ಡದಾಗಿತ್ತು. ಗಾರ್ಡನ್ ಎಲ್ಲ ನೋಡೋಕ್ಕಂತೂ ಸಖತ್ತಾಗಿತ್ತು ಕುಶಾಲನಗರ ಟೆಂಪಲ್ಲು. ಇದು ಒನ್ ಆಫ್ ದ ಫೇಮಸ್ ಅನ್ಬೋದು. ಸೊ ಫಸ್ಟ್ ಇದನ್ನು ವಿಸಿಟ್ ಮಾಡಿದ್ವಿ. ಸೆಕೆಂಡ್ ನಾವು ಹಾಗೆ ನಮ್ಮ ಹೋಟೆಲ್ಗೆ ಬಂದಿದ್ವಿ ನಾವು. ಸೊ ಹೋಟೆಲ್ ನಾವು ಚೂಸ್ ಮಾಡಿದ್ದು ಲೇಕ್ ಕೂರ್ಗ್ ಅಂತ ಹೋಟೆಲು. ಸೊ ಅಲ್ಲಿ ಬಂದಿದ್ವಿ. ಸೊ ಅಲ್ಲಿ ಆ್ಯಂಬಿಯನ್ಸು ಹಾಗೆ ರೂಮ್ಸು ಎಲ್ಲ ಸಖತ್ತಾಗಿತ್ತು. ಹಾಗೆ ಫುಡ್ ಅಷ್ಟೊಂದೇನು ನಮಗೆ ಲೈಕ್ ಆಗಲಿಲ್ಲ. ಸೊ ಆ್ಯಂಬಿಯನ್ಸ್ ಇದೆಲ್ಲ ಆಗಿತ್ತು. ಸೊ ನಾವು ರೂಮಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ನಾವು ರಾಜಾ ಸೀಟ್ಸ್. ಸೊ ಅದು ನಿಯರ್ ಬೈ ವಾಕೇಬಲ್ ಡಿಸ್ಟೆನ್ಸ್ ಇತ್ತು ನಮ್ಮ ರೂಮಿಗೆ ಅದು. ಸೊ ನಾವು ರಾಜಾ ಸೀಟ್ ನೋಡೋಣ ಅಂತ ಬಂದ್ವಿ. ಸೊ ರಾಜಾ ಸೀಟು ಸಖತ್ತಾಗಿತ್ತು. ಅಲ್ಲಿ ವ್ಯೂ ಕೂಡ ಸಖತ್ತಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಕೆಲವೊಂದಿಷ್ಟು ಫೋಟೋಸ್ನ ತೊಗೊಂಡಿವಿ. ನೈಟ್ ಹೋಗಿರೋದ್ರಿಂದ ಸೊ ಚೆನ್ನಾಗಿ ಅನಿಸ್ತಾ ಇತ್ತು. ಎಲ್ಲ ಲೈಟಿಂಗ್ಸು ಎಲ್ಲ ತುಂಬಾ ಚೆನ್ನಾಗಿತ್ತು. ಇದು ಫೋಟೋಸ್ ನಾನು ಜಿಪ್ಪರ್ ಲೈನಲ್ಲಿ ತೆಗೆದುಕೊಂಡಿದ್ದೆ. ಸೊ ಅಲ್ಲಿ ರಾಜಾ ಸೀಟು ಅಂತಾನೆ ಫೇಮಸ್ ಇದೆ ಅಲ್ಲಿ. ಅದು ಸೀಟ್ ಇದೆ ಅಲ್ಲ ರಾಜಂದು. ಸೊ ದಟ್ಸ್ ವೈ ರಾಜಾ ಸೀಟ್ ಅಂತ ಕರೀತಾರಂತೆ. ಸೊ ಇದು ಕೂರ್ಗು ಒಳಗಡೆ ಸಖತ್ತಾಗಿ ಇದು ಪ್ಲೇಸ್ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಮಾರ್ನಿಂಗ್ ನಾವು ಟೆಂಪಲ್ಸಿನ ವಿಸಿಟ್ ಮಾಡೋಣ ಆ ಡೇ ಅಂತ ಅಂದ್ಕೊಂಡು ಟೆಂಪಲ್ಗೆ ಬಂದ್ವಿ ನಾವು. ಸೊ ಫಸ್ಟ್ ಓಂಕಾರೇಶ್ವರ ಟೆಂಪಲ್ ಕೂರ್ಗಿಗೆ ಹೋದ್ವಿ ಮಾರ್ನಿಂಗ್ ನಾವು. ನೆಕ್ಸ್ಟ್ ಡೇನ ಫ್ರೆಶ್ ಅಪ್ ಆಗಿಬಿಟ್ಟು ಇದು ಚೆನ್ನಾಗಿತ್ತು. ಓಂಕಾರೇಶ್ವರ ಟೆಂಪಲ್ ದೊಡ್ಡದಾಗಿಂತ ಅಂತಾನೆ ಹೇಳ್ಬೋದು. ಅಲ್ಲಿ ಕೆಲವೊಂದಿಷ್ಟು ಫೋಟೋಸ್ನ ತೆಗೆದುಕೊಂಡು ನಾವೆಲ್ಲ ಫೋಟೋಸ್ನೆಲ್ಲ ಮೆಮ್ರಿಗೋಸ್ಕರ ಕ್ರಿಯೇಟ್ ಮಾಡೋಣ ಅಂತ ಈಗ ಪ್ರತಿಯೊಂದು ಎಷ್ಟು ಚೆನ್ನಾಗಿದೆ ಅಲ್ವಾ ಟೆಂಪಲ್ಲು, ಚೆನ್ನಾಗಿ ನಾವೆಲ್ಲನೂ ಕ್ಯಾಪ್ಚರ್ ಮಾಡಿ ತಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು ಫೋಟೋಸ್ನೆಲ್ಲ. ಸೊ ನೆಕ್ಸ್ಟ್ ಮಾರ್ನಿಂಗ್ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ಏನು ಇಟ್ಕೊಂಡ್ವಿ ಅಂತಂದರೆ ಮಾರ್ನಿಂಗೆ ಸೊ ತಲಕಾವೇರಿ, ದ ಬರ್ತ್ ಪ್ಲೇಸ್ ಆಫ್ ರಿವರ್ ಕಾವೇರಿ ಅಂತಲೇ ಫೇಮಸ್ ಆಗಿರುವಂತಹ ತಲಕಾವೇರಿಗೆ ನಾವು ಬಂದಿದ್ವಿ. ಇದು ಪ್ಲೇಸ್ ಅಂತೂ ಸಖತ್ತಾಗಿತ್ತು. ನಂಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ತುಂಬಾ ಅದು ಜರ್ನಿ ಹೇಗಿದೆ ಅಂತಂದರೆ ನಾವು ಹೋಗೋ ಜರ್ನಿನೇ ಎಂಜಾಯ್ ಮಾಡಿದ್ವಿ, ಅಷ್ಟೊಂದು ಇಷ್ಟ ಆಯಿತು. ಹೋಗೋ ಜರ್ನಿನೇ ಆ ಘಾಟ್ ಸೆಕ್ಷನಲ್ಲಿ ಫುಲ್ ಮೇಲ್ಗಡೆ ಇದೆ, ಸಖತ್ತಾಗಿತ್ತು. ಹೋಗುವಾಗ ಕೂಡ ನನಗೆ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗಿದ್ವಿ ಅಂತ ಹೇಳ್ಬೋದು. ಸೊ ಅಲ್ಲಿನೂ ಕೆಲವೊಂದಿಷ್ಟು ಫೋಟೋಸ್ನ ತೆಗೆದುಕೊಂಡಿವಿ. ಸೊ ಈ ಥರ ಅಲ್ಲಿ ಸ್ಪಾಟ್ಗಳಿವೆ, ಫೋಟೋ ಸ್ಪಾಟ್ ಅಂತಲೇ ತುಂಬಾ ಗ್ರೀನರಿ ಅದೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಕೂರ್ಗ್ ಈಸ್ ಫೇಮಸ್ ಫಾರ್ ಗ್ರೀನರಿನೇ ಅಂತ ಹೇಳ್ಬೋದು. ಆ ಘಾಟ್ ಸೆಕ್ಷನಲ್ಲಿ ಸಖತ್ತಾಗಿರುತ್ತೆ ರೋಡ್ ಡ್ರೈವ್ ಮಾಡಿಕೊಂಡು ಹೋಗೋದಿದೆಯಲ್ಲ. ಬಟ್ ನಾವು ಹೋಗಿದ್ದು ಜಾನ್ವರಿ ಟೈಮಲ್ಲಿ ಆಗಿರೋದ್ರಿಂದ ಸ್ವಲ್ಪ ಬಿಸಿಲಿತ್ತು ಅಂತಲೇ ಹೇಳ್ಬೋದು. ಸೊ ಮಳೆಗಾಲದಲ್ಲಿ ನೀವು ಈ ಕೂರ್ಗ್ ಪ್ಲೇಸನ್ನ ನೀವು ಮೀಟ್ ಮಾಡಿದ್ರಿ ಅಂತಂದರೆ ಸಖತ್ತಾಗಿರುತ್ತೆ. ಮಳೆಗಾಲದಲ್ಲಿ ಲೈಕ್ ಮಳೆ ಬರ್ತಿರುತ್ತೆ ಅಲ್ಲ, ಆವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಕೂರ್ಗು. ಸೊ ನಮಗೆ ತುಂಬಾ ಬಿಸಿಲಿತ್ತು ಅಂತ ಅನ್ಕೋಬೋದು. ನಾವು ಏನಪ್ಪ ಇದು ಮಳೆ ಇರುತ್ತಾ ಏನೋ ಅಂದ್ಕೊಂಡು ಹೋಗಿದ್ವಿ, ಬಟ್ ತುಂಬಾ ಬಿಸಿಲಿತ್ತು. ಸೊ ಜಾನ್ವರಿ ಟೈಮಲ್ಲೆಲ್ಲ ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ನಿಮಗೆ ಎಂಜಾಯ್ ಮಾಡಬೇಕು ಎವ್ರಿಥಿಂಗ್ ಅಂತ ಅಂದರೆ ನೀವು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಆ ಟೈಮಲ್ಲಿ ಮಳೆಗಾಲದಲ್ಲಿ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ನಾವು ಕೆಲವೊಂದಿಷ್ಟು ಫೋಟೋಸ್ನ ತೆಗೆದುಕೊಂಡು ಎಂಜಾಯ್ ಮಾಡಿದ್ವಿ. ಹಾಗೆ ಮತ್ತೊಂದು ಟೆಂಪಲನ್ನು ಹೋಗಿದ್ವಿ ಅಲ್ಲೇ ಬರುವಾಗ ನಾವು. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ಗ್ಲಾಸ್ ಬ್ರಿಡ್ಜ್ ಅಂತಲೇ ಹೇಳ್ಬೋದು. ಸೊ ಸಖತ್ತಾಗಿತ್ತು ಗ್ಲಾಸ್ ಬ್ರಿಡ್ಜು, ವ್ಯೂ ಅದೆಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಬಟ್ ಅಲ್ಲಿ ಫೀ ಎಂಟ್ರಿ ಇದೆ ಗ್ಲಾಸ್ ಬ್ರಿಡ್ಜಲ್ಲಿ. ಪರ್ ಪರ್ಸನ್ಗೆ 200 ಆಗಿ ಎಂಟ್ರಿ ಇದೆ. ಸೊ ಎಂಟ್ರಿ ಮಾಡಿಕೊಂಡು ಓನ್ಲಿ ಅಲ್ಲಿ ತುಂಬಾ ರಶ್ ಇರುತ್ತೆ ಅಂತಲೇ ಹೇಳ್ಬೋದು.
ಸೊ ನೆಕ್ಸ್ಟ್ ಡೇ ಥರ್ಡ್ ಡೇ ಅಂತಲೇ ಅನ್ಬೋದು. ಥರ್ಡ್ ಡೇ ನಾವು ಅಬ್ಬೆ ಫಾಲ್ಸ್ಗೆ ಹೋಗಿದ್ವಿ. ಥರ್ಡ್ ಡೇ ಅಬ್ಬೆ ಫಾಲ್ಸಲ್ಲಿ ತುಂಬ ಸಖತ್ತಾಗಿತ್ತು ಫಾಲ್ಸು. ಸೊ ಅಲ್ಲಿ ನನ್ನ ಮಗಳು ಕ್ಯೂಟಾಗಿ ಕಾಣ್ತಾ ಇದ್ಲು. ಸೊ ಅವಳದು ಫೋಟೋಸ್ ತೊಗೊಂಡಿದ್ವಿ ನಾವು. ಇನ್ನೊಂದು ಏನಪ್ಪ ಅಂತಂದರೆ ನನ್ನ ಮಗಳು ಅಷ್ಟು ಕ್ಯೂಟಾಗಿ ಚೆನ್ನಾಗಿ ಕಾಣ್ತಾ ಇರೋದ್ರಿಂದ ಅಲ್ಲಿ ಫೋಟೋಗ್ರಫಿ ಮಾಡೋಕ್ಕೆ ಬರ್ತಾರಲ್ಲ ಅವರು ಅವಳು ಪಿಕ್ ತೊಗೊಂಡ್ರು. ಸಖತ್ತಾಗಿ ಅನಿಸ್ತು ನನಗೆ. ಸೊ ನಾವು ಅಲ್ಲಿ ಕೆಲವೊಂದಿಷ್ಟು ಫೋಟೋನ ಅಬ್ಬೆ ಫಾಲ್ಸಿಂದ ತೊಗೊಂಡ್ವಿ. ಸೊ ಅಲ್ಲಿ ಒಳಗಡೆ ನಮಗೆ ಬಿಡಲ್ಲ, ದೂರದಿಂದನೇ ನಾವು ನೋಡ್ಬೋದು ಅಬ್ಬೆ ಫಾಲ್ಸ್ ಅಂತ ಹೇಳ್ಬೋದು. ಸಖತ್ತಾಗಿತ್ತು. ಹಾಗೆ ನಾವು ಬರ್ತಾ ಏನು ಮಾಡಿದ್ವಿ ಅಂದರೆ ಕೂರ್ಗಲ್ಲಿ ರೋಡ್ ಫೋಟೋಸ್ ತೆಗಿಯೋಕೆ ತುಂಬಾ ಇಷ್ಟ ಆಯಿತು. ಸೊ ಕೆಲವೊಂದಿಷ್ಟು ಫೋಟೋಸ್ನ ಅಲ್ಲೇ ಕಾರನ್ನ ಸೈಡ್ಗೆ ಹಾಕ್ಬಿಟ್ಟು ಕೆಲವೊಂದು ಫೋಟೋಸ್ಗಳನ್ನ ತೆಗೆದುಕೊಂಡು ಬಂದ್ವಿ. ಸೊ ಹೋಟೆಲಲ್ಲಿ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಈ ಥರ ಪ್ಲೇ ಏರಿಯಾ ಇತ್ತು, ಚೆನ್ನಾಗಿ ಮಕ್ಕಳಿಗೆ ಆಡೋಕ್ಕೆ. ಸೊ ದೊಡ್ಡವ್ರಿಗೂ ಆಡೋಕ್ಕೂ ಕೂಡ ಆ ಥರ ಕೇರಮ್ ಆಡೋದು ಆ ಥರ ಇತ್ತು. ಹಾಗೆ ಬಾಲ್ಸ್ನೆಲ್ಲ ಹಾಕೋಕ್ಕೆ ಮೇಲೆ ಅಲ್ಲೆಲ್ಲ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಮಕ್ಕಳಿಗಂತೂ ನನ್ನ ಮಗಳು ತುಂಬಾ ಎಂಜಾಯ್ ಮಾಡಿದ್ಲು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಾವು ಫೋರ್ತ್ ಡೇ ಇದು ಮಡಿಕೇರಿ ಫೋರ್ಟ್ಗೆ ಹೋಗಿದ್ವಿ ನಾವು. ಸೊ ಮಾರ್ನಿಂಗು ಡೇ ನಾವು ಹೊರಡೋಣ ಅಂತ ಪ್ಲ್ಯಾನ್ ಮಾಡಿ ಮಡಿಕೇರಿ ಫೋರ್ಟನ್ನು ನೋಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ಮಡಿಕೇರಿ ಫೋರ್ಟ್ ಕೂಡ. ಅಲ್ಲಿ ಆನೆಗಳು ಈ ಥರ ಇದ್ದು. ಸೊ ಇದು ಬ್ಯಾಕ್ ಸೈಡ್ ಏನು ನೋಡ್ತಾ ಇದ್ದೀರಾ ಇದೇ ಫೋರ್ಟು. ಬಟ್ ಏನಾಯ್ತಪ್ಪ ಅಂದರೆ ಒಳಗಡೆ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಒಳಗಡೆ ನಮಗೆ ಅಲೋ ಮಾಡಲಿಲ್ಲ. ಸೊ ಹೊರಗಡೆ ಫೋಟೋಸ್ ತೆಗೆಸ್ಕೊಂಡ್ಬಂದ್ವಿ. ನೆಕ್ಸ್ಟ್ ಇನ್ನೊಂದು ಪ್ಲೇಸು ನಿಸರ್ಗಧಾಮ ಅಂತ ಜಸ್ಟ್ ಇತ್ತು, ಅಲ್ಲಿ ಹೋಗಿದ್ವಿ. ಅದು ಚೆನ್ನಾಗಿತ್ತು ನಿಸರ್ಗಧಾಮ. ಅಲ್ಲೇನು ಅಷ್ಟೊಂದು ಫೋಟೋಸ್ ತೆಗೀಲಿಲ್ಲ, ಜಸ್ಟ್ ಎಂಜಾಯ್ ಮಾಡಿದ್ವಿ. ಹಾಗೆ ಬರುವಾಗ ಲಾಸ್ಟು ದುಬೇರ ಎಲಿಫೆಂಟ್ ಕ್ಯಾಂಪ್ ಅಂತಲೇ ಇತ್ತು. ಸೊ ಅಲ್ಲಿ ಈ ಥರ ವಾಟ್ರ್ ಎಲ್ಲ ಚೆನ್ನಾಗಿತ್ತು. ಅಲ್ಲಿ ಕೆಲವೊಂದಿಷ್ಟು ಫೋಟೋಸ್ನ ತಗೊಂಡು ನಮ್ಮ ಜರ್ನಿನ ಫಿನಿಶ್ ಮಾಡಿದ್ವಿ.